ಯಾರೊಬ್ಬರೂ ಕೂಡ ಮಾತುಗಳನ್ನು ಆಡುತ್ತಾ ಇಲ್ಲ. ಪ್ರತಿಭೆಗಳ ಹಾಗೆ ನಿನ್ನನ್ನೇ ನೋಡುತ್ತಾ ಇದ್ದಾರೆ. ಮಾತಾಡಬೇಕಾದಂತ ನೀನು ಕೂಡ ಯಾವ ಮಾತುಗಳನ್ನು ಕೂಡ ಆಡುತ್ತಾ ಇಲ್ಲ. ಅಣ್ಣ, ನಿನ್ನ ಮುಖಾವಲೋಕನವನ್ನ ಮಾಡಿದ್ರೆ ಚಿಂತೆಯ ಯಾವುದೋ ಒಂದು ಗಣತರಂಗ ನಿನ್ನ ಮುಖದಲ್ಲಿ ಎದ್ದಿದೆ ಎನ್ನುವುದು ಸ್ಪಷ್ಟ. ಅಣ್ಣ ಅಣ್ಣ, ನೀನು ಹೀಗೆ ಚಿಂತಿಸುವವನಲ್ಲ. ಅಂದೊಂದು ಕಾಲದಲ್ಲಿ ತಂದೆಯ ಮಾತನ್ನ ಪಾಲಿಸುವುದಕ್ಕೋಸ್ಕರವಾಗಿ ಪಟ್ಟಾಭಿಷೇಕನಾಗಬೇಕಾದಂತಹ ನೀನು ಮರು ಗಳಿಗೆಯಲ್ಲಿ ಚಟಾವಕರನಾಗಿ ಕಾಡಿನ ಕಡೆಗೆ ಹೆಜ್ಜೆ ಹಾಕಿದವನು. ಆ ಕಾಲದಲ್ಲೂ ಕೂಡ ನಿನಗೆ ಚಿಂತೆ ಇರಲಿಲ್ಲವಲ್ಲ. ನಗುಮುಖದಿಂದಲೇ ಎಲ್ಲವನ್ನ ಸ್ವೀಕರಿಸಿದವನು. ಏನಣ್ಣ ಇದು? ನೀನು ನಗುತ್ತೀಯ ಅಂತ ಹೇಳಿದ್ರೆ ಇಡೀ ಅಯೋಧ್ಯೆ ನಗುತ್ತದೆ. ಹಾಡಿದೆ ಅಂತ ಹೇಳಿದ್ರೆ ನಾವು ದುಡುವುದು ಸತ್ಯ ಅಲ್ವೇನಣ್ಣ? ಅಣ್ಣ, ಏನಾಯ್ತು ಹೇಳಲಾಗಿದೆ ನಿನ್ನ ಗಮನದಲ್ಲಿ? ಮಗು ಲಕ್ಷ್ಮಣ, ಪ್ರಜರ ಹಿತ ರಕ್ಷಣೆಗೆ ಸ್ಥಾಪಿಸುವುದಕ್ಕಾಗಿ ಕರ್ತವ್ಯ ನಿರ್ವಹಣೆಗೆ ತೊಡಗಾದಾಗ ತನ್ನ ಮಗನೆಂಬ ಮಮಕಾರವನ್ನು ಗಳಿಸದೆ ದಂಡಕನನ್ನ ಪರಿತ್ಯಜಿಸಿದ ಇಕ್ಷ್ವಾಕು ಮಹಾರಾಜ ಗುರು ಶಾಪಕ್ಕೆ ತುತ್ತಾದವ. ಅಷ್ಟೇ ಅಲ್ಲ, ತಪ್ಪಿತಸ್ಥ ಎನ್ನುವ ಕಾರಣಕ್ಕಾಗಿ ಮಗನಾದರೂ ಸಗರ ಮಹಾರಾಜನನ್ನೇ ತ್ಯಜಿಸಿದ. ಆ ಅಸಮಂಜಸವನ್ನೇ ತ್ಯಜಿಸಿದ ಸಗರ ಮಹಾರಾಜ ಹೆತ್ತ ಮಕ್ಕಳನ್ನ ಬಾವಿಗೆ ಹಾಕಿದ ಇನ್ನೇನು ಮಾಡಬೇಕಣ್ಣ? ಅಂದರೆ ಅರ್ಥ ಏನು ಹೇಳು? ಏನು? ಪ್ರಜಾಹಿತ ಪರಿಪಾಲನೆಗೆ ತೊಡಗಿಕೊಂಡ ಒಬ್ಬಾತ ತನ್ನ ಹಿತಾಸಕ್ತಿಯನ್ನ ಕಡೆಗಣಿಸಬೇಕು ಎಂಬುದೇ. ಅದಕ್ಕಾಗಿ ಅಂತಹ ಆ ಮನುಕುಲೇಶರ ನಡತೆ ಮನುಕುಲೇಶರ ನಡತೆ ಮಾನ್ಯವೋ ಮನುಕುಲೇಶರ ನಡತೆ ಮಾನ್ಯವೋ ಜನಪರ ಅಪವಾದಕ್ಕೆ ಹೆದರುವ ಗುಣವ ಹೊಂದಿರಬೇಕು. ಜನಪರ ಅಪವಾದಕ್ಕೆ ಹೆದರುವ ಗುಣವ ಹೊಂದಿರಬೇಕು.
ಋಷಿಗಳು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಡೆಯಬೇಕಾದದ್ದು ನಮಗೆ ಧರ್ಮ ಹಾಗೂ ಕರ್ತವ್ಯ. ನಾನು ಇದುವರೆಗೆ ಆ ನಿಟ್ಟಿನಲ್ಲಿ ಬದುಕಿದವನು. ಇಂದು ಮುಂದು ಎಂದೆಂದೂ ಸಹ ಆ ಮಾರ್ಗದಲ್ಲಿಯೇ ಸಾಗಬೇಕಾದವನು ಕೂಡ. ಅದಕ್ಕಾಗಿ ಇಂದೊಂದು ಕಠಿಣವಾದ ನಿರ್ಧಾರಕ್ಕೆ ಬಂದಿದ್ದೇನೆ. ಕಠಿಣವಾದ ನಿರ್ಧಾರ? ಲಕ್ಷ್ಮಣ, ಈ ಅಯೋಧ್ಯೆಯಲ್ಲಿ ಅಗಸ ಮಾಡುವ ತನ್ನ ಮಡದಿ ತವರ ಮನೆಯಿಂದ ತಡವಾಗಿ ಬಂದದೆ ಎನ್ನುವ ಕಾರಣಕ್ಕಾಗಿ ಅವಳೊಡನೆ ಜಗಳಕ್ಕೆ ಹಿಡಿದನಂತೆ. ಎಷ್ಟೇ ಅಂಗಲಾಚಿದರೂ ಸಹ ಅವಳನ್ನು ಮನೆಗೆ ಸೇರಿಸಿಕೊಳ್ಳಲಿಲ್ಲವಂತೆ. ಆಗ ಅಗಸನಾಡಿದ ಮಾತೇನು ಗೊತ್ತೇ ಲಕ್ಷ್ಮಣ? ಏನು ಹೇಳಿದ? ಸಾಂಗತ್ಯವನ್ನ ತೊರೆದ ಸತಿಯನ್ನ ಮರಳಿ ಮನೆ ಸೇರಿಸಿಕೊಳ್ಳುವುದಕ್ಕೆ ನಾನೇನು ರಾವಣನೇ? ಹೀಗೆ ಮಾತನ್ನ ಆಡಿಬಿಟ್ಟದಂತೆ. ಅದಕ್ಕೆ ಏನು ಅಂತ ಚರ್ಚಿಸಬೇಕಾದದ್ದು ಅಗಸನ ಮನೆಯಲ್ಲಿ ಅಲ್ಲ ಲಕ್ಷ್ಮಣ, ಮತ್ತೆ ರಾಜಸ್ಥಾನದಲ್ಲಿ. ಹಾಗಾಗಿ ಆಡಿದವರು ಯಾರೇ ಇರಲಿ, ಮಾತೇ ಅಲ್ಲವೇ. ನಾನು ಸೀತಾರಾಮ ಮಾತ್ರನಲ್ಲ, ರಾಜಾರಾಮನೂ ಇದ್ದೇನೆ. ನಮ್ಮ ವಂಶದ ಧವಳ ಕೀರ್ತಿ ನನ್ನಿಂದಾಗಿ ಕುಂದಗೊಡಲಾರೆ. ನನಗೆ ಅಪವಾದ ಒಂದು ಬಂದಿದೆ. ನನಗೆ ಬಂದ ಅಪವಾದ ಬೇರಲ್ಲ, ಈ ಪುಣ್ಯ ಸಿಂಹಾಸನಕ್ಕೆ ಬಂದ ಅಪವಾದ ಬೇರಲ್ಲ. ಹಾಗಾಗಿ ಲಕ್ಷ್ಮಣ, ಇಂತಹ ಅಪವಾದವೊಂದು ಬಂದ ಸಂದರ್ಭದಲ್ಲಿ ಅದನ್ನು ನಿವಾರಿಸಿಕೊಳ್ಳುವಲ್ಲಿ ರಾಜ ರಾಮನಾಗಿ ನನಗೊಂದು ಕರ್ತವ್ಯದ ಬದ್ಧತೆ ಇದೆ ಲಕ್ಷ್ಮಣ. ಹಾಗಾಗಿ ಬಂದಂತಹ ಅಪವಾದ ನನ್ನನ್ನು ಬಿಟ್ಟು ಹೋಗಬೇಕು ಅಂತಾದರೆ ಲಕ್ಷ್ಮಣ, ನಾನು ಸೀತೆಯನ್ನು ಬಿಡಬೇಕು. ಇಂತಹ ಮಾತುಗಳು ಶ್ರೀರಾಮನ ಮುಖದಿಂದ ಬರ್ತದೆ ಎನ್ನುವುದಲ್ಲ ಯಾವ ಕಾಲಕ್ಕೂ ನಾನು ನಿರೀಕ್ಷಿಸಿದವನಲ್ಲ. ಇಂತಹ ಮಾತುಗಳನ್ನು ಕೇಳುವುದಕ್ಕಿಂತ ಯಾಕೆ ನನ್ನ ಕಿವಿಗಳು ಕಿವುಡಾಗಬಾರದು? ಭೂಮಿ ತಾಯಿ ಯಾಕೆ ನನ್ನನ್ನು ಒಪ್ಪುವುದಿಲ್ಲ? ಅಣ್ಣನ ಮನಸ್ಸನ್ನು ನಾನು ಬದಲಿಸಬೇಕು. ಅಣ್ಣ, ಅಣ್ಣ, ಅಣ್ಣ.
ಯಾರ ಬಗ್ಗೆ ನೀನು ಮಾತುಗಳನ್ನಾಡುವುದು? ನನ್ನ ತಾಯಿ ಲೋಕಮಾತೆಯಾದಂತಹ ಸೀತೆಯ ಬಗೆಗೆ ನೀನು ಆಡಬಹುದಾದಂತಹ ಮಾತೇನಾಯ್ತು? ಅಂದೊಂದು ಕಾಲದಲ್ಲಿ ತಂದೆಯ ವ್ರತವನ್ನು ಪಾಲಿಸುವುದಕ್ಕೋಸ್ಕರವಾಗಿ ಕಾಡ ಕಡೆಗೆ ನೀನು ಹೆಜ್ಜೆಯನ್ನು ಹಾಕಿದವನು. ಸೀತೆಗೆ ಯಾವ ಬಾಧ್ಯತೆಯೂ ಇರಲಿಲ್ಲ. ಆದರೆ ರಾಮ ಹೋಗುತ್ತಾ ಇದ್ದಾನೆ ಎಂಬ ಏಕೈಕ ಕಾರಣವನ್ನ ಮತ್ತು ನಿನ್ನ ಕಡೆಗೆ ನಿನ್ನ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟುಕೊಂಡು ನಿನ್ನನ್ನೇ ಅನುಸರಿಸಿದರು. ಯಾವುದೋ ಪ್ರಮಾದವಶಾತ್ ಸೀತೆಯನ್ನ ನಾವು ಕಳೆದುಕೊಳ್ಳುವಂತಹ ಸಂದರ್ಭ ಬಂತು. ಆವಾಗಲೂ ನಿನ್ನ ದುಃಖವನ್ನು ನಾನು ಕಂಡಿದ್ದೇನೆ ಅಣ್ಣ. ಅಡವಿ ಗಿಡ ಮರ ಕಲ್ಲುಗಳು ಮಾಡಲರಿಸಿದ ಸೀತೆ ತಮಾಯಲು ಹಪಹಪಿಸಿ ಕಲ್ಲು ಬಂಡೆ ಗಿಡ ಮರ ಎಲ್ಲದರಲ್ಲಿ ಸೀತೆಯನ್ನ ಕಾಣುತ್ತ ಮರುಗಿದ್ದನ್ನು ನಾನು ಕಂಡಿದ್ದೇನೆ ಅಣ್ಣ. ಶಿವಪಾರ್ವತಿಯರ ಪ್ರೇಮ ದಾಂಪತ್ಯವನ್ನ ಮತ್ತೆ ನಾನು ಕಂಡಿದ್ದಿದ್ರೆ ನಿಮ್ಮಲ್ಲಿ ಮಾತ್ರ. ರಾವಣಾದ್ಯರನ್ನ ಕೊಂದ ಬಳಿಕ ನಿನಗೊಂದು ಸಂದೇಹ ಎದ್ದಿದ್ದು. ಸೀತೆಯನ್ನ ತಾನು ಸ್ವೀಕರಿಸಬೇಕೋ ಬೇಡವೋ ಎನ್ನುವಂತಹ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಸೀತೆಯೇ ನೀಡಿಲ್ಲಲ್ಲ. ಅಗ್ನಿಕುಂಡವನ್ನ ರಚಿಸಿ ಕೆನ್ನಾಲಿಗೆಯ ಅಗ್ನಿಯೊಳಗೆ ತನ್ನ ದೇಹವನ್ನೇ ಹೊಕ್ಕಿಸಿಕೊಂಡು ಹೊರಗೆ ಬಂದಲ್ಲ. ಅವಳು ಪತೀತನಾಗಿದ್ದ ಕಾರಣಕ್ಕೇ ಅಲ್ವೇ ಅಣ್ಣ? ಅವಳ ಮೈ ಬೇಯಿಲ್ಲ, ಮುಡಿದಂತ ಹೂಗಳು ಬಾಡಲಿಲ್ಲ, ಮುಖ ಕೆಂಪಾಗಲಿಲ್ಲ. ಪ್ರತ್ಯಕ್ಷ ಅಗ್ನಿದೇವನೇ ಅವಳ ಶುದ್ಧತೆಯ ಬಗ್ಗೆ ಪ್ರಮಾಣವನ್ನ ನೀಡಿದ ಮೇಲೆ ಸ್ವೀಕರಿಸಿದ್ದು ಹೌದು. ಅಯೋಧ್ಯೆಯಿಂದ ನಾವು ಹೊರಡುವಂತಹ ಸಂದರ್ಭದಲ್ಲಿ ತಂದೆ ಮರಣಕ್ಕೆ ತುತ್ತಾದರು. ಮತ್ತೆಂದೂ ಅವನ ಮುಖವನ್ನ ಮಾತುಗಳನ್ನು ನಾವು ಕೇಳಲಿಲ್ಲ. ಆದರೆ ಮತ್ತೆ ಕೇಳಿದ್ದು ಯಾವಾಗ? ಸೀತೆ ಪರಿಶುದ್ಧಳು, ರಾಮ ಸೀತೆ ಪರಿಶುದ್ಧಳು ಎಂದು ಸ್ವರ್ಗದಿಂದ ಬಂದು ಆಡಿ ಹೋಗಲಿಲ್ಲ. ತಂದೆಯವರು ಹೇಳಿದ ಮೇಲೆ, ದೇವತೆಗಳು ಕೇಳಿದ ಮೇಲೆ, ಸ್ವತಃ ಅಗ್ನಿದೇವನೇ ಹೇಳಿದ ಮೇಲೆ ಈಗ ಯಾಕಣ್ಣ ಆ ಪ್ರಶ್ನೆ? ಅಣ್ಣ, ಒಂದು ಅರ್ಥವಾಯಿತು. ನಿನಗೆ ಚಿಂತಿತವನ್ನ ಮಾಡಿದಂತಹ ಅಲ್ಪಮತಿಯಾದ ಆಕಾಶ ಏನು ಏನು ಸೂರ್ಯನನ್ನ ಕೆಡಿಸಬೇಕು ಎಂಬ ಏಕೈಕ ಕಾರಣವನ್ನ ಹೊತ್ತು ಸೂರ್ಯ ನಡೆಗೆ ಎಂಜಲನ್ನು ಉಗಿದರೆ ಸೂರ್ಯನಿಗೆ ಯಾವುದೇ ಧಕ್ಕೆ ಆಗ್ತದೆ ಅಣ್ಣ? ಅಲ್ಲ, ಕ್ಷೀರ ಸಾಗರಕ್ಕೆ ಅದನ್ನು ಹಾಳು ಮಾಡಬೇಕು ಎಂದು ಗ್ರಹಿಸಿ ಹುಳಿಯನ್ನ ಹಿಂಡಿದ್ರೆ ಕ್ಷೀರಸಾಗರ ಮಧ್ಯೆ ಕೆಡುವುದಕ್ಕುಂಟೇನು ಅಣ್ಣ? ಶುದ್ಧ ಚಾರಿತ್ರ್ಯ ಅಂತ ನೀನು ರಾಮನ ವ್ಯಕ್ತಿತ್ವ ಏನು ಎನ್ನುವುದು ಈ ಲಕ್ಷ್ಮಣನಿಗೆ ಚೆನ್ನಾಗಿ ಗೊತ್ತು. ನೀನಲ್ಲ ಅಣ್ಣ, ನೀನು ನಡೆದ ಪಾದುಕೆಯನ್ನ ಸಿಂಹಾಸನದ ಮೇಲೆ ಇಟ್ಟರೂ ಕೂಡ 14 ವರ್ಷಗಳ ಕಾಲ ಯಾವುದೇ ಕೆಡುಕಾಗಲಿಲ್ಲ. ಅಂತಹ
ವ್ಯಕ್ತಿತ್ವವನ್ನ ಯಾವನೋ ಒಬ್ಬ ಅಲ್ಪ ಅಗಸ ಹಾಳು ಮಾಡ್ತಾನೆ ಅಂತ ಹೇಳಿದ್ರೆ ಈ ಲಕ್ಷ್ಮಣನಿಗೆ ಸಿಟ್ಟು ಬರದೇ ಇರ್ತದ? ಅಲ್ಲ ಅಲ್ಲ, ಹೋಗಿ ತೋರಿಸಿ ಅವನ ಶಿರ ಮುಂದೆ ನಾಯಿಗೆ ಹಾಕ್ಬೇಕಣ್ಣ. ತಮ್ಮ ಹೇಳಿದವರು ಯಾರು ಅಂತ ಕೇಳಿದೆಯಲ್ಲ, ಹೇಳಿದವನು ರಾಮರಾಜ್ಯದ ಪ್ರಜೆ ಲಕ್ಷ್ಮಣ. ಯಾಕೆ? ಯಜ್ಞಕ್ಕಾಗಿ ಸಿದ್ಧಪಡಿಸಲ್ಪಟ್ಟಂತಹ ಹವಿಸ್ಸನ್ನ ವಾಯಸವನ್ನು ಬಂದು ಕುಕ್ಕಿ ಮಲಿನ ಮಾಡಿತು ಅಂತಾದರೆ ವಾಯಸವನ್ನ ಹೋಗಿ ಹುಡುಕಿ ತಂದು ದಂಡಿಸುವುದಲ್ಲ. ಆ ಹವಿಸ್ಸಿಗೆ ಶಿಕ್ಷೆಯನ್ನು ಕೊಡುವುದಲ್ಲದ ಅನ್ನೋದು ನನ್ನ ಹವಿಸ್ಸನ್ನ ಮತ್ತೆ ಯಜ್ಞಕ್ಕೆ ಹವಿಸಬೇಕು ಎನ್ನುವುದನ್ನು ಪ್ರಾಜ್ಞನಾದವರು ಘೋಷಿಸಬೇಕು. ಹಾಗಾಗಿ ಲಕ್ಷ್ಮಣ, ಇದು ಆ ಅಗಸನೊಬ್ಬ ಮಾಡಿದ ಮಾತಲ್ಲ. ಇವತ್ತು ಅವ ಆಡಿದ್ದಾನೆ, ಭದ್ರ ಕೇಳಿಸಿಕೊಂಡಿದ್ದಾನೆ.